ನಕ್ಷತ್ರಗತೋ ರಾಹು ಗ್ರಸತೆ ಶಶಿಭಾಸ್ಕರೋ ತಜ್ಜಾತಾನಾಂ ಭವೇತ್ ಪೀಡಾ ಯೇ ನರಾಹ ಶಾಂತಿವರ್ಚಿತ. ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗ್ತದೋ ಅವರಿಗೆ ಪೀಡೆ ಲೆಕ್ಕ. ಇದು ನಿಮಗೆ ರಾಶಿಚಕ್ರ ಎಲ್ಲ ಕೊಟ್ಟಿದ್ದೇನೆ. ಕೆಲವರದ್ದು ಉರುಟಿ ಇರ್ತದೆ ರಾಶಿಚಕ್ರ, ಕೆಲವರದ್ದು ಚೌಕ ಇರ್ತದೆ, ಕೆಲವರದ್ದು ಉಲ್ಟಾ ತಿರುಗುವಾಗೆ ಲೆಕ್ಕಾಚಾರ ಮಾಡೋರು ಡೈಸ್ ಎಲ್ಲ ಹಾಕಿಟ್ಟಿದ್ದೇನೆ. ಯಾರಿಗೇನು ಬೇಕೋ ಅದೊಂದು. ದೂರದಲ್ಲಿ ನೋಡೋರೆಲ್ಲಿದ್ದಾರೆ, ಒಳಗೆ ಹಾಕಿದ್ದು ಉಲ್ಟಾ ತಿರುಗಲಿಕ್ಕೆ 1 2 3 4 ಉಲ್ಟಾ ಹಾಕಿದ್ದೇನೆ ರಾಶಿ. ಆನಂತರ ಚೌಕದಲ್ಲಿ ಮಾಮೂಲಿ ಇಲ್ಲಿ ಮೇಷ ವೃಷಭ ಬಂದದ್ರ ಸೈನ್ ಹಾಕಿಟ್ಟಿದ್ದೇನೆ. ಯಾರು ಹೇಳಿ ಸಿಂಹ ರಾಶಿಯಿಂದ ಸಿಂಹ ಇರುವ ಅಲ್ಲಿ ನೋಡಿ, ಸಿಂಹದ ಪಕ್ಕದಲ್ಲಿ ಇರುವುದು ಕನ್ನಿ, ಅಲ್ಲಿನವರಿಗೆ ಬೆಟ್ಟು ಉಂಟು ಅಂತ. ಅಲ್ಲಿಂದ ಮುಂದಕ್ಕೆ ಮಕರಕ್ಕೆ, 6ಕ್ಕೆ, ಮತ್ತು 8ಕ್ಕೆ ಅಂದರೆ ಅದೇ ಮೀನಕ್ಕೆ, ಅಲ್ಲಿಗೆ ಮುಗಿದು. ಇಷ್ಟು ಚೌಕದಲ್ಲಿ ಇಲ್ಲಿ ನೋಡುವವರು. ಮತ್ತು ಮೇಷ ವೃಷಭ ವೃಷ ಅಂತ ಹೇಳಿಕೊಂಡು ರಾಶಿ ವ್ಯವಸ್ಥೆಯನ್ನು ಹಾಕಿದ್ದೇನೆ. ಇನ್ನು ಯಾವ ಯಾವ ನಕ್ಷತ್ರ ಬರ್ತದೆ ಅಂತ ಅಲ್ಲಿ ಬರೆದಿಟ್ಟಿದ್ದೇನೆ. ಸಿಂಹ ರಾಶಿ ಯಾವುದು ಬರ್ತದೆ ಹೇಳಿಕೊಂಡು ಅಲ್ಲಿ ಹುಬ್ಬ ನಕ್ಷತ್ರ 3 ಪ್ರಕಾರಗಳು ಸೇರ್ತವೆ. ಅದರ ಬೆನ್ನ ಹಿಂದೆ ಮಕಾ ನಕ್ಷತ್ರವೂ ಸೇರ್ತದೆ. ಮುಂದಿನದೊಂದು ಉತ್ತರ ನಕ್ಷತ್ರ 1 ಪಾದ ಬರ್ತದೆ ಅಲ್ಲಿ ಅಂತ. ಹಾಗಾಗಿ ಇದನ್ನು ನೋಡಿಕೊಂಡ್ರೆ ಯಾವ ರಾಶಿಯವರು ಎಲ್ಲಿದ್ದಾರೆ ಹೇಳಲಿಕ್ಕೆ ಬರ್ತದೆ. ಮಕರ ರಾಶಿಗೆ ಅದರದ್ದು ಹೊಡೆತ 6ನೇ ರಾಶಿ, ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ 6ನೇ ರಾಶಿ ಆದರೆ ಮಕರದಲ್ಲಿ ಶ್ರವಣ ಇಡೀ ಉಂಟು, ಅದರ ಆಚೆಗೆ ಧನಿಷ್ಠ ಒಂದು ಚೂರು ಉಂಟು, ಅದು ಇಡೀ ಉಂಟು. ಇದರ ಆಚೆಗೆ ಬೆನ್ನ ಹಿಂದೆದ್ದು ಶ್ರವಣ, ಅದಕ್ಕಿಂತ ಅನುರಾಧ ಜ್ಯೇಷ್ಠ ಮೂಲ ಪುರುಷ ಉತ್ತರಾಷಾಢದ್ದೊಂದು ಸೇರ್ತದೆ. ಹೀಗೆ ಯಾವ್ಯಾವ ನಕ್ಷತ್ರಗಳು ಬರ್ತದೆ ಅಂತೇಳಿ ಆಯಾ ರಾಶಿಗೆ. ಮೀನದಲ್ಲಿ ಬಂದಾಗ ಅದು ಕೊನೆಯದ್ದು ರೇವತಿ ಸೇರ್ತದೆ, ಉತ್ತರ ಭಾದ್ರ ಸೇರ್ತದೆ, ಪೂರ್ವಭಾದ್ರದ್ದು ಕೊನೆಯ ಪಾದ ಸೇರ್ತದೆ. ಯಾವ ಎಲ್ಲಿ ಹುಟ್ಟಿದವರೇನು ನಕ್ಷತ್ರ ನೋಡಿಕೊಳ್ಳಿಕ್ಕೂ ಆಗ್ತದೆ. ಈ ಚಕ್ರ ಹಾಕಿದ್ದೇನೆ, ಚಕ್ರದಲ್ಲಿ ಎಲ್ಲ ನೋಡಲಿಕ್ಕೆ ಬರ್ತದೆ. ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗುತ್ತೋ ಅಂಥವರಿಗೆ ಮಾತ್ರ ಪೀಡೆ ಎನ್ನುವುದು ಕೆರೆ. ಸಿಕ್ಕಾಪಟ್ಟೆ ಅಲ್ಲ, ಅವರಿಗೆ ಸಂಬಂಧಪಟ್ಟಂತೆ 6 ಮತ್ತು 8ಕ್ಕೆ ಅಂತ. ಸೂರ್ಯಗ್ರಹೇತು ನಾಶ್ನೀಯಾತ್ ಪೂರ್ವಂ ಯಾಮ ಚತುಷ್ಟಯ. ಸೂರ್ಯನಿಗೆ ಗ್ರಹಣ ಬರುವುದಾದರೆ ಮೊದಲು 4 ಯಾಮ, 1 ಯಾಮ ಅಂದರೆ 3 ಗಂಟೆ ಹೇಳಿದ್ದೇನೆ, 12 ಗಂಟೆ ಬ್ರೇಕ್. ಚಂದ್ರಗ್ರಹೇತು ಯಾಮ ಅನ್ನು 3, ಚಂದ್ರಗ್ರಹ ಆದರೆ 3 9 ಗಂಟೆ. ಇವರಿಬ್ಬರ ಲೆಕ್ಕಾಚಾರ. ಚಂದ್ರನಿಗೆ 9 ಗಂಟೆ ಕೊಟ್ಟರೆ ಆಯಿತು, ಸೂರ್ಯನಿಗೆ 12 ಗಂಟೆ ಕೊಡಬೇಕು. ಇವರಿಬ್ಬರನ್ನು ವ್ಯವಸ್ಥೆ. ಯಾಕೆಂದರೆ ಚಂದ್ರ ರಾತ್ರಿ ಹೊತ್ತಿನಲ್ಲಿ ಬರುವುದರಿಂದ ಡೈಜೆಷನ್ ಬೇಗ ಆಗಿರ್ತದೆ ಹೇಳಿಕೊಂಡು ಲೆಕ್ಕಾಚಾರ ತಪ್ಪಿಸಿದ್ದಾರೆ. ಸೂರ್ಯನಿಗೆ ಹಗಲಿಗೆ ವರ್ಕ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ತಿಂತಾನೆ. ಕ್ರಮ ಹೇಗೆ ಅಂತ ಕೇಳಿದರೆ, ಮಧ್ಯಾಹ್ನ ಊಟ ಹೇಗಿರ್ತದೆ ಅದಕ್ಕಿಂತ ಡಬಲ್ ಕಮ್ಮಿ ರಾತ್ರಿ ಊಟ ಇರಬೇಕು. ಇರುವುದು 2 ಹೊತ್ತು ಊಟ ಜನರಿಗೆ, 3 ಹೊತ್ತು 4 ಹೊತ್ತಿನ ಕ್ರಮವೇ ಇಲ್ಲ. ಸಾಯಂ ಪ್ರಾತರ್ ಮನುಷ್ಯಾನ ವಶನಂ. ಅಗ್ನಿಹೋತ್ರ ಇರೋದು 2 ಸರ್ತಿ. ಸಾಯಂ ಪ್ರಾತರ್ ಅಗ್ನಿಹೋತ್ರಂಜುಹೋತಿ ಅಂತ. ಸೂರ್ಯನಿಗೊಂದು ಚಂದ್ರನಿಗೊಂದು ಆವತಿಯ ಕ್ರಮ, ಹಗಲಿಗೊಂದು ರಾತ್ರಿಗೊಂದು ಕ್ರಮ. ನಿಜವಾಗಿ ರಾತ್ರಿ ನಕ್ಷತ್ರ ಬಂದಾಗ ಊಟ, ಅದಕ್ಕಿಂತ ಮೊದಲಿಲ್ಲ. ಹಗಲಿಗೆ ಸೂರ್ಯ ಆಚೆ ಹೋದಾಗ ಊಟ, ಹಗಲು ಕಳೆದಾಗ ಊಟ, ಮಧ್ಯಾಹ್ನ ಕಳಿಬೇಕು, ಮಧ್ಯಾಹ್ನ ನಡಿಬೇಕು, ಆನಂತರ ಮಧ್ಯಾಹ್ನ ಜಪ ಮುಗಿಸಿ ಊಟ ಮಾಡಲಿಕ್ಕೆ, ಮಧ್ಯಾಹ್ನ ಕಳೆದ ನಂತರ ಜಪ ಮಾಡಲಿಕ್ಕೆ, ಆನಂತರ ಊಟ ಮಾಡಲಿಕ್ಕೆ. ವಾಸ್ತವವಾಗಿ ಹೀಗೆ 2 ಕ್ರಮ. ಈಗೇನಾಯಿತು, ಗ್ರಹಣ ಬಂದಾಗ ಲೆಕ್ಕ ಆಗಬೇಕು. ಸೂರ್ಯನಿಗಾಗೂ 12 ಗಂಟೆ ಬಿಡಲಿಕ್ಕೆ, 12 ಗಂಟೆಯಲ್ಲಿ ಮಧ್ಯಾಹ್ನದ ಊಟ ಹರಿದೋದ್ರೆ ಇಲ್ಲ, ಊಟವೇ ಇಲ್ಲ. ಹಾಗೆ 9 ಗಂಟೆ ಬಿಡಲಿಕ್ಕೆ ಚಂದ್ರಗ್ರಹ ನಾಡ್ದು ಆಗುವುದು 6:39ಕ್ಕೆ, 6:15 ಅಂತ ಇಟ್ಕೊಳ್ಳಿ ರಫಲಿ ಬೇಕಾದರೆ. 6:15 ಹಿಂದಕ್ಕೆ 9 ಗಂಟೆ ಹಾಕಿ ಹಿಂದೆ 9:30 ಆಯಿತು ಬೆಳಿಗ್ಗೆ. 9:30ಯಿಂದ 10:30, 11:30, 12:30, 1:30, 2:30, 3:30, 4:30, 5:30, 6:30, 9 ಗಂಟೆ ಆಯಿತು. 9:30 ಗಂಟೆ ನಂತರ ಬಾಯಿ ಮುಚ್ಚಲಿಕ್ಕೆ, ತಿನ್ನಲಿಕ್ಕಿಲ್ಲ ನಾಡ್ದು ಚಂದ್ರಗ್ರಹಣದಲ್ಲಿ. ಬೆಳಿಗ್ಗೆ 9:30. 9:30 ಮುಂಚೆ ತಿನ್ನುವ ಕೇಳಿದರೆ ತಿನ್ನಲಿಕ್ಕೆ ಹೇಳಿದಾರಾ? ಹೇಳಿದ್ದು 12:30 ನಂತರ ಅಲ್ವಾ ಹಗಲಿಗೆ. ಸೋತದ್ದಲ್ಲಿ ನಾವು 9 ಇವ್ರಿಗೆ ಹೇಳೋದು ಅದು 9 ಗಂಟೆ ಬಿಡ್ತೇನೆ, 9:30 ಮುಂಚೆ ತಿನ್ನುವುದಾ? 9:30 ಗಂಟೆ ಮುಂಚೆ ತಿನ್ನುವುದು ಅಂತ ಆಯ್ತು ಹೇಳಿದೆ ಉಂಟಲ್ಲ. ಇವರು 7ವರೆಗೆ ಕೂತ್ಕೊಳ್ತಾರೆ ತಿನ್ನಲಿಕ್ಕೆ. 2 ಗಂಟೆ ಫೀಡಿಂಗ್. ಅದ್ಭುತ. ಎಂತ ಕೇಳಿದ್ರೆ 12 ಚಪಾತಿ, 4-8 ವಡೆ, ಬಿಸ್ಕುಟ್ ಅಂಬಡೆ ಇದೆಲ್ಲ ಹೇಳಿಕೊಂಡು. ಇದು 3ನೇ ದಿನ ಗ್ರಹಣ ಬಂದರೆ ಏನಾಗೋದಿಲ್ಲ, ಅಷ್ಟು ಗಟ್ಟಿ ಉಂಟು ಒಳಗೆ. ಇದು ಪ್ರಯೋಜನ ಇಲ್ಲ. ಆದ್ದರಿಂದ ಊಟ ಯಾವಾಗ ಉಂಟು ಲೆಕ್ಕ ಹಾಕಿ ಮೊದಲು ಲೆಕ್ಕ ಇರುವುದೇ ಊಟ 1ಕ್ಕೆ 12:30 ಮಿನಿಮಮ್ 1 ಗಂಟೆ ಸಾಮಾನ್ಯ. 1 ಗಂಟೆ ಮಧ್ಯಾಹ್ನದ ಊಟ, ರಾತ್ರಿ ಸುಮಾರಾಗಿ 8-8:30 ನಕ್ಷತ್ರ ಕಂಡ ಬಳಿಕ, ಅದಕ್ಕಿಂತ ಮೊದಲಿಲ್ಲ. ಇದು ಕೆಲವೊಮ್ಮೆ ವೇರಿಯೇಷನ್ಟು ಚಂದ್ರೋದಯ ಅಲ್ಲ, ಇದಕ್ಕೆ ಸೂರ್ಯಾಸ್ತಕ್ಕೆ ಡಿಫರೆನ್ಸ್ ಅಷ್ಟೇ. ಹೇಳಿಲ್ಲ ಗಡಿಯಾರ ಸೂರ್ಯ. ಕೆಲವೊಮ್ಮೆ ಸೂರ್ಯ 6ಕ್ಕೆ ಕಂತುತ್ತಾನೆ, 9ಕ್ಕೆ ಊಟ ಮುಗಿಸ್ಬೋದು. ಕೆಲವೊಮ್ಮೆ 7ಕ್ಕೆ ಅಸ್ತ ಆಗ್ತಾನೆ, 10ಕ್ಕೆ ಹೋಗ್ಬೇಕು. ಅದಕ್ಕೆ ನನಗೆ 10 ಗಂಟೆ ನಂತರ ಮ್ಯಾಕ್ಸಿಮಮ್ ಮುಚ್ಚಿ ಬಾಯಿ ಅಂತೇಳಿ ಇದಿಷ್ಟು ಕ್ರಮ ಆಗ್ತದೆ. ಅದರಿಂದ ಊಟ ಮಾಡುವಾಗ ಈ ಹೊಡೆತ ಉಂಟ ನೋಡಿ ಎಲ್ಲಿಂದ 9-12 ಗಂಟೆ ಮಾಡುವಾಗ ಅದು ಎಲ್ಲಿ ಬಂದು ಹೇಳಿ ಊಟ ಮಾಡಿಬಿಡೋದಲ್ಲ. 9:30 ಗಂಟೆ ಮೊದಲು ತಿನ್ನಲಿಕ್ಕಿಲ್ಲ, 9:30 ನಂತರ ತಿನ್ನಬಾರ್ದು ಅಂದರೆ ಮೊದಲು ತಿನ್ಬೋದು ಅರ್ಥ ಅಲ್ಲ. ಮೊದಲು ತಿನ್ನಲಿಕ್ಕೆ ಇಲ್ಲ ಅಲ್ಲಿ. ಹಗಲಿಗೆ ತಿನ್ನುವಂಥದ್ದು ಏನಿದ್ರು 12:30 ಆದ್ದರಿಂದ ಎಷ್ಟೋ ಜನರಿಗೆ ಊಟದ ಕಥೆಯೇ ಗೊತ್ತಾಗೋದಿಲ್ಲ. ಅದೆಂದು 9 ಗಂಟೆ ಆಯ್ತಲ್ಲ, 9:30 ತಿನ್ಬೋದಲ್ಲ ಮೊದಲಿಗೆ ಎಲ್ಲ ಹೇಳಿಬಿಟ್ಟಿದ್ದಾರೆ ಎಲ್ರಿಗೂ. 9:30 ಮೊದಲು ಏನು ಬೇಕಾದ್ರೆ ತಿಂದುಕೊಳ್ಳಿ ಅಂತ ಎಲ್ಲರೂ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆ ಈ ಗಂಟೆ ಲೆಕ್ಕಾಚಾರ ಮಾಡಿ
ಆದರೆ ಊಟ ಪ್ರಾಪ್ತಿಯಾದದ್ದೇ 12ವರೆಗೆ ಎನ್ನುವುದವ್ರಿಗೆ ಗೊತ್ತೇ ಇಲ್ಲ ತಲೆಯಲ್ಲಿ. ಹೌದಾ, ಹಾಗೆ ಅದು ನಮ್ಮಲ್ಲಿ ಬಿಟ್ಟೇ ಹೋಯ್ತು. ಮತ್ತೆ ಹೇಳಿದ್ದಾರೆ ನೀವು ಬಿಟ್ಟೇ ಹೋದದ್ದೇ ಮಾಡೋದು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನೋರಿದ್ದಾರೆ, ಈಗ ಹೇಳುವಾಗಲೇ ತಿನ್ನೋರಿದ್ದಾರೆ ಪಾಪ. ಹಲ್ಲೂ ತೊಳೆಯೋದಿಲ್ಲ ಅದು ಮತ್ತೆ ಹೇಳ್ತಾರೆ ಅವ್ರು ಕೆಲವರೆಲ್ಲ. ಅದು ಬೆಡ್ ಫೀಡಿಂಗ್ ಅಂದರೆ ಭಾರಿ ಲಾಯಕ್. ಮಲಗಿದಾಗಲೂ ತಿಂತಾ ಇರೋದು, ಬೆಳಿಗ್ಗೆ ಆದಾಗಲೂ ತಿಂತಾ ಇರೋದು, ಎಂಥದ್ದು ಅರ್ಥ ಆಗೋದಿಲ್ಲ. ಇಂಥ ಪ್ರಾಣಿಗಳನ್ನು ಎಂತ ಹೇಳೋದು ನಾವು. ಆರೋಗ್ಯವನ್ನು ಕಾಪಾಡಿ ಮಾರಾಯರು. ಹೆಚ್ಚು ತಿನ್ನುವವ ನನ್ನು ಹೊತ್ತುಕೊಂಡು ಹೋಗಿ ಹಿಂದಿರೋದು. 1 ಹೊತ್ತು ತಿನ್ನುವವ ಯೋಗಿ, 2 ಹೊತ್ತು ತಿನ್ನುವವ ಭೋಗಿ ಅಂತ ಅರ್ಥ, ಒಳ್ಳೆ ಸ್ಯಾಲರಿ ಉಂಟು ಅಂತ ಅರ್ಥ. 3 ಹೊತ್ತು ತಿನ್ನುವವ ಅವರು ರೋಗಿ, 4 ಹೊತ್ತು ತಿನ್ನುವವ ಹೊತ್ಕೊಂಡು ಹೋಗಿ ಅಂತ. ಪ್ರಯೋಜನ ಇಲ್ಲ. ಅದನ್ನು ಕಲಿಬೇಕು, ಆಹಾರದ ಕ್ರಮಕ್ಕೆ ಕಲಿಬೇಕು. ಯಾರನ್ನು ಬಿಟ್ಟು ಅಂದರೆ ಬಾಲವೃದ್ಧಾತುರ ಇರುವಿನ ಹೇಳಿಬಿಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಹಾಗೆಲ್ಲ ಆಗೋದಿಲ್ಲ, ಮಕ್ಕಳನ್ನು ಬಿಡಿ, ಅವ್ರಿಗೆ ಚೂರು ಕೊಡಲಿಕ್ಕೆ ತೊಂದರೆ ಇಲ್ಲ. ಅವ್ರು ಸ್ವಲ್ಪ ಒಂದು ಯಾಮವನ್ನು ಸಡಿಲು ಮಾಡಲಿಕ್ಕೆ ಆಗ್ತದೆ. 9:30 ಹೋಗಿ 12:30 ತನ್ನಿ, ಊಟ ಸಿಕ್ಕಿತಲ್ಲ ಅವರಿಗೆ. ಒಂದು ಯಾಮ ಸಿಕ್ಕಿದ ತಕ್ಷಣ ವೃದ್ಧರಿಗೂ ಊಟ ಸಿಕ್ಕಿದಲ್ಲ. ಆತುರ ಅಂದರೆ ಸಾಯ್ಲಿಕ್ಕೆ ಹೋದವ ಅಂತ ಅರ್ಥ. ಈಗ ಎಲ್ಲರೂ ನಾವೇ ಅಂತಾರೆ. ನಾನು ಎಲ್ಲಿದ್ದಾರೆ ಕೆಟಗರಿ ಎಲ್ಲ ನೋಡೋದು. ನಾವು ಬಾಲಕರಲ್ಲ, ಹೌದು, ಮೆಚೂರ್ಡ್ ಮತ್ತು ವೃದ್ಧರಲ್ಲ, ನಾವು ಸರಿ ಇದ್ದೇವೆ, ಮತ್ತೆಂತ ನಾವು ಸಾಯ್ಲಿಕ್ಕೆ ಹೋಗಿದ್ದೇವೆ. ಆತುರದಲ್ಲಿ ಎಲ್ಲರೂ ಸೇರ್ತಾರೆ. ಆತುರ ಅಂದರೆ ಸಡಿಲು ಮಾಡಿ ಇಂದ ರೋಗಿಗಳು ಅಂತೇಳಿ ಇಂದ ಸಾಯುವ ರೋಗಗಳು ಹೌದು. ಎಂಥ ರೋಗ? ಸಾಯುವ ರೋಗ ಇದ್ದರೆ ಮಾತ್ರ ಹೇಳೋದು ನಾವು ಆತುರ ಅಂತ. ಇವತ್ತೋ ನಾಳೆಯೋ ಅಂತ ಇದ್ದವನೇ ಆಗಬೇಕು. ಈಗ ಎಲ್ಲರೂ ಸಹ ಗೊತ್ತಿಲ್ಲ ಮಾರಾಯರು, ಯಾವಾಗ ಗೊತ್ತಿಲ್ಲ, ಕರಿತಾನೋ ಏನು ಎಲ್ಲ ಇಂದ ಧರ್ಮ ಮಾಡುವಾಗ ಎಲ್ಲರೂ ಸಾಯುವಾಗೇ ಮಾಡೋದು ಆ್ಯಕ್ಷನ್. ಮತ್ತು ದುಡ್ಡು ಮಾಡುವಾಗೆಲ್ಲ ಗಟ್ಟಿ ಇದ್ದೇವೆ ಅಂತಾರೆ ಅವರು. ಈ ನಮೂನೆ. ಆದ್ದರಿಂದ ಆತುರರು ಯಾರು ಎನ್ನುವುದು ಸರ್ಟಿಫಿಕೇಟ್ ನಾವೇ ಕೊಟ್ಕೊಳ್ಳಿಕ್ಕೆ ಇನ್ನೊಬ್ಬರು ಕೊಡೋದಲ್ಲ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸರಿ ಇದ್ದೇವೆ ನೀವೇ ಹೇಳಿಕೊಳ್ಳಿ. ಇನ್ನೊಬ್ಬರ ಹತ್ರ ಕೇಳಿ ನಾನು ಸತ್ತಾಗಿ ಕಾಣ್ತೇನೆ ಕೇಳಿಕೊಂಡು ಅವನು ಹೇಳ್ತಾನೆ ನಾನು ಹೆಣವ ನೋಡು ಅಂತಾನೆ. ಅದು ಪ್ರಯೋಜನ ಇಲ್ಲದ ವಿಷಯ. ಸೂರ್ಯೇಂದ್ವೋ ಗ್ರಹಣೇ ದೃಷ್ಟೇ ವರ್ಜಯೇತ್ ದಿವಸತ್ರಯಂ. ಈಗ ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ, ಇದು ಯಾರು ಮಾತಾಡಿದ ಸಂಗತಿ. ಸೂರ್ಯ ಮತ್ತು ಇಂದು ಚಂದ್ರ ಇವರಿಬ್ಬರ ಗ್ರಹಣಗಳು ಕಂಡರೆ 3 ದಿನ ಬಿಡಬೇಕು. ಸೂರ್ಯೇಂದು ಗ್ರಹಣಾಭ್ಯಾಂತು ವರ್ಜಯೇತ್ ದಿನ ಪಂಚಕಂ, 3 ದಿನ. ಇನ್ನೊಬ್ಬರು ಹೇಳ್ತಾರೆ 3 ದಿನ, 5 ದಿನ ಬಿಡಬೇಕು. ಸಪ್ತಕಾನ್ಯುಪರಾಗತಃ ಮಾಧವೀದಿ ಹೇಳ್ತಾನೆ 7 ದಿನ ಬಿಡಬೇಕು ಅಂತ. ಉಪರಾಗತಃ ಗ್ರಹಣದ ನಂತರ 7 ದಿನ ಯಾವುದಕ್ಕೂ ಉಪಯೋಗಕ್ಕಿಲ್ಲ ಅಂತ, ಅದು ಹಾಳು ಅಂತ ಅರ್ಥ ಅಂತ, ಪೆಟ್ಟು ಹೊಡೆದಿದೆ ಅಂತ. 3 ದಿನ ಬಿಡಿ, 7 ದಿನ ಬಿಡಿ, 5 ದಿನ ಬಿಡಿ. ಗ್ರಹಣಾದ ದಿನ ಸಪ್ತಕಂ ವರ್ಜ್ಯಂ. ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ 1 ವಾರ ಸಮಯ ಇಲ್ಲ ಅಂತ ಗ್ರಹಣ ಆದ ನಂತರ. ಗ್ರಹಣತಃ ಪೂರ್ವಂ ದಿನಾನಾಂ ತ್ರಯಂ. ಮುಹೂರ್ತ ಚಿಂತಾಮಣಿ ಹೇಳ್ತಾನೆ ಮೊದಲೇ 3 ದಿನ ಸಮಯ ಇಲ್ಲ ಅಂತಾನೆ. ಒಬ್ಬರು 3 ದಿನ ನಂತರ ಅಂದರು, ಒಬ್ಬರು 3 ದಿನ ಮೊದಲು ಅಂದರು, ಮೊದಲು 5 ದಿನ ಅಂದರು, 7 ದಿನ ಅಂದರು. ನಿಜವಾಗಿ ಒಂದು ಉಪವಾಸ ಇಡೀ ದಿನ ಗ್ರಹಣಕ್ಕೆ ಬಂದರೆ ಮಾಡಬೇಕು. ತಿನ್ನುವುದು ಯಾವಾಗ ಅಂತ ಕೇಳಲೇಬಾರ್ದು. ಮತ್ತು ನಾಳೆ ಏನು ಹೇಳಬೇಕಲ್ಲ. ಮೊದಲು ಸರಿ 9 ಗಂಟೆ ಬಿಟ್ಟಿದ್ದೇವೆ, 9:30 ತಿನ್ನಲಿಲ್ಲ, ನೀವು ಹೇಳಿದ್ದೀರಿ ಇಟ್ಟುಕೊಳ್ಳುವ. ಬೆಳಿಗ್ಗೆ ತಕ್ಷಣ ಬಾಯಿ ಮುಚ್ಚಿದ್ದೇವೆ. ಚಂದ್ರಗ್ರಹ ಮುಗಿದ ನಂತರ 6:15 6:45 ಮುಗಿತದೆ, ಶುದ್ಧ ಸ್ನಾನ ಆಗ್ತದೆ, ಮತ್ತೆ ತಿನ್ನಿ ಆಯ್ತಲ್ಲ. ಯಾಕೆ ಚಂದ್ರ ನಕ್ಷತ್ರ ಇರುವಾಗ ತಿನ್ಬೋದು ಹೇಳಿದ್ದೇನೆ. ರಾತ್ರಿ ಊಟ ಪ್ರಶಸ್ತ ಉಂಟಲ್ಲಿ ಬಂದಿದೆ, ಅದನ್ನು ರಾತ್ರಿ ಊಟ ಮಾಡ್ಬೋದು. ಆದರೆ ಬೆಳಿಗ್ಗೆ ತೆಗೆದಿಟ್ಟು ಮಾತ್ರ ಅದಲ್ಲ, ಹೊಸತ್ತು ಮಾಡಿ ಅಂಥದ್ದೇ ಪ್ರಿಪೇರ್ ಮಾಡೋ. 2 ಗಂಟೆಯಲ್ಲಿ ತಯಾರು ಮಾಡುವಂಥದ್ದೇನು ಇಲ್ಲ ಅಂತಲ್ಲ. ಮತ್ತೆ ಹೋಗಿ ಬೇಕರಿಯಿಂದ ತರಬೇಡಿ, ಸತ್ತೋಗಲಿ, ಅದು ಒಂದು ಗ್ರಹಣದ್ದೇ. ಪ್ರಿಪೇರ್ಡ್ ಫುಡ್ ಆಗೋದಿಲ್ಲ. ನೀವು ತಯಾರು ಮಾಡೋದ್ರಲ್ಲಿ ಅಡ್ಡಿಲ್ಲ. ನೀವು ಅಸೆಂಬಲ್ ಮಾಡೋದಾದ್ರೆ ತೊಂದರೆ ಇಲ್ಲ. ಎಲ್ಲ ತಂದಿಟ್ಟಿದ್ದೇವೆ, ಅವಲಕ್ಕಿ ಒಂದು ತಂದಿಟ್ಟಿದ್ದೇವೆ, ಮೆಣಸಿನ ಹುಡಿ ತಂದಿಟ್ಟಿದ್ದೇವೆ, ಉಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ತಂದಿದ್ದೇವೆ. ಆಯಿತು ಮಾರ್ಯಾರೆ, ಕತ್ತರಿಸಿ ಹಾಕಿಕೊಂಡು ತಿನ್ನಿ, ಮತ್ತೆಂದು ಮಾಡಿ ಮಾತ್ರ ಇಡಬೇಡಿ. ಮಂಗೋಪವಾಸದಂತೆ ನಾಳೆ ಹೇಳಲಿಕ್ಕೆ ಆಗೋದಿಲ್ಲ ಹೇಳಿ ಇವತ್ತೇ ಬಾಳೆ ತೋಟದಲ್ಲಿ ಕೂತು ಮತ್ತೆ ಕಚ್ಚಲಿಕ್ಕೂ ಕಷ್ಟ ಹೇಳಿಕೊಂಡು ಕಚ್ಚಿಕೊಂಡು ಅಲ್ಲಿ ಉಪವಾಸ ಮುಗಿಸಿ ಮತ್ತೆ ನಾಳೆ ಹೇಳೋದಲ್ಲ. ಆದ್ದರಿಂದ ನಾಳೆ ಮಾತ್ರ ಸುಲಭ. ನಾಡಿನ ಗ್ರಹಣದಲ್ಲಿ ಗ್ರಹಣ ಮುಗಿದ ನಂತರ 7 ಗಂಟೆ ನಂತರ ತಯಾರು ಮಾಡಿ 8-8ವರೆಗೆ ತಿನ್ನುವುದರಲ್ಲಿ ತಪ್ಪಿಲ್ಲ. ಯಾಕೆ ರಾತ್ರಿ ಊಟ ಉಂಟಲ್ಲಿ, ಅದು ಡಿನೈನ್ ಆಗಲಿಲ್ಲ. ಆದರೆ ವಾಸ್ತವವಾಗಿ ಗ್ರಹಣ ಬಂದರೆ ಆ ದಿನ ಇಡೀ ತಿನ್ನಬಾರ್ದು ಎನ್ನುವುದು ಕ್ರಮ. ಶುದ್ಧೋಪವಾಸ, ನೀರಾದರೂ ಕುಡೀರಿ ಅಂತಾರೆ. ಇದೆಲ್ಲ ಕಷ್ಟ. ಒಂದಿನೇನು 3 ದಿನ ಇಲ್ಲ ಅಂತಾರೆ, ಹಿಂದೆ ಮುಂದೆ ಎಲ್ಲ ಸೇರಿ 5 ದಿನಕ್ಕೂ ಒಳ್ಳೆಯದು ಅಂತಾರೆ. ಸಾಯಲಿಕ್ಕಲ್ಲ, ಕಮ್ಮಿ ತಿನ್ನಿ ಅಂತ, ಎಫೆಕ್ಟ್ ಇರ್ತದೆ ಅಂತ, ದೋಷ ಬರ್ತದೆ ಅಂತ ಅವ್ರು ಹೇಳೋದು ನೋಡಿ. ಮೊದಲು 3 ದಿನ ಅಂತ ಹೇಳಿಬಿಟ್ಟ ಮೂರ್ತಿ ಚಿಂತಾಮಣಿಕಾರ. ಗುರು ಬಂದ ಎದ್ದು ಬೃಹಸ್ಪತ್ಯಾಚಾರ್ಯ ಎಂಥದ ಮೊದಲೆಂತ ಹೇಳೋದು ಅಂದ. ಮತ್ತೆ ಹೇಳೋದ್ರಲ್ಲಿ ನಾವು ಕಷ್ಟದಲ್ಲಿದ್ದೇವೆ, ನೀವು ಮೊದಲು ಹೇಳ್ತಾ ಇದ್ದೀಯಲ್ಲ ಅಂತಾನೆ. ಪಶ್ಚಾದೇವ ಉಪರಾಗೇಣ ದೋಷ ಸ್ಯಾತ್. ದೋಷ ಬರೋದು ಮತ್ತೆ ಅಲ್ವಾ, ಮೊದಲೆಂತ ಬರ್ತದೆ? ನೈವ ಪೂರ್ವತಃ, ಮೊದಲು ಬರಲಿಕ್ಕಿಲ್ಲ ಅವನದ್ದು ತರ್ಕ. ಯಾಕೆ ಕೇಳಿದರೆ ಗೃಹದಾಹಾದಯೋ ದೋಷ ಯಥಾಸ್ಯು ಅವನ ದಹನಾತ್ವ ಪರಂ. ಮನೆ ಸುಟ್ಟೋದ್ರೆ, ಎಲ್ಲಿಯಾದರೂ ಬೆಂಕಿ ಬಿದ್ದರೆ, ಯಾವುದಾದ್ರು ಎಫೆಕ್ಟ್ ಆದರೆ, ಯಾವ ಲೈಟ್ನಿಂಗ್ ಎಲ್ಲ ಹೊಡೆದ್ರೆ ಅದರಿಂದ ಏನು ಮತ್ತೆ ಮಾಡೋದಲ್ಲ ನಾವು ಶಾಂತಿ ಎಲ್ಲ, ಗೃಹ ಶಾಂತಿ ಎಲ್ಲ, ವಿದ್ಯುತ್ ಪತನ ಶಾಂತಿ ಎಲ್ಲ ಮಾಡೋದು ಮೊದಲು ಮಾಡ್ತೇವೆ.
ತಲೆ ಸರಿ ಇಲ್ಲ ನಿನಗೆ, ಅನ್ಯಾಯ ಆದ ತಕ್ಷಣ ಸರಿ ಮಾಡಲಿಕ್ಕೆ ಇರೋದಷ್ಟು. ಏನಾದರೂ ಮಲ ಮೆಟ್ಟಿದ ಮತ್ತೆ ಸ್ನಾನ ಮಾಡಲಿಕ್ಕೆ ಕಾಲು ತೊಳಿಲಿಕ್ಕೆ ಮೊದಲೇ ಕಾಲು ತೊಳೆಯುವುದಾ? ಸಮಯ ಇಲ್ಲ ಇವನಿಗೆ ಅಂದ. ಭಾಳ ಚೆನ್ನಾಗಿದೆ ಅವನು ವಾದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಇದೆಂತ ಗೊತ್ತುಂಟ, ಗೃಹದಾಹ ಎನ್ನುವುದು ಕಣ್ಣಿಗೆ ಕಾಣುವುದಿಲ್ಲ. ನಾಳೆ ಸುಡ್ತದೆ ಎಂದು ಯಾರಾದರೂ ಹೇಳುತ್ತಾರ? ಗೊತ್ತಿಲ್ಲ ಅವನಿಗೆ. ಆದ ನಂತರ ದೋಷ ಸರಿ, ಆದರೆ ಮೊದಲೇ ಗೊತ್ತಿದ್ದಾಗ ಗ್ರಹಣ ರೆಡಿ ಆಗೋದು ಬೇಡ ನಾವು, ಅದು ತಲೆ ಸರಿ ಇಲ್ಲ ಅವನಿಗೆ. ವಾಸ್ತವ ಹಾಗೆ ನಮ್ಮ ತಂದೆಯ ತಾಯಿಯ ತಿಥಿ ಉಂಟು ಅಂತ ಎಂಡ್ಕೊಳ್ಳಿ, ಬಾಲ್ಗುಣ ಮಾಸದಲ್ಲಿ, ಈ ಮಾಸದಲ್ಲಿ ಉಂಟು. ಯಾವಾಗ? ನಾಡ್ದು ಕೃಷ್ಣ ಪಕ್ಷದಲ್ಲಿ ಎಷ್ಟನೇ ತಿಥಿಯಲ್ಲಿ ಉಂಟು ಅಂತ ಗೊತ್ತುಂಟಲ್ಲ. ಈ ತಿಂಗಳಿನಿಂದಲೇ ಅವನು ಏನು ಮಾಡಲಿಕ್ಕಿಲ್ಲ. ಎಲ್ಲಿವರೆಗಿಂದ ಬಾರ್ಬರ್ ಶಾಪಿಗೆ ಹೋಗಲಿಕ್ಕಿಲ್ಲವ, ಕೂದಲು ಗಡ್ಡ ಕತ್ತರಿಸಲಿಕ್ಕಿಲ್ಲ. ಯಾಕೆ? ಅವನ ಆ ತಿಂಗಳಿನಲ್ಲಿ ತಂದೆ ತಾಯಿಗಳ ಶ್ರಾದ್ದ ಪಿಂಡ ತರ್ಪಣೆ ಇದೆ ಅಂತ ಅರ್ಥ. ಅದು ಗೊತ್ತಿಲ್ಲ ಅವನಿಗೆ. ಎಂಥದ ಪಿಂಡ ಆದ ನಂತರ ಅಲ್ವ ಹೇಳೋದು ಬೇಡ, ಅಡ್ವಾನ್ಸ್ ಆಗಿ ರೆಡಿ ಆಗ್ತಾನವ. ಎಕ್ಸಾಮ್ ಉಂಟು ಹೇಳಿದ ತಕ್ಷಣ, ಎಕ್ಸಾಮ್ ನಾಳೆ ಅಲ್ವಾ, ಓದಿದ್ರೆ ಆಯ್ತಲ್ಲ, ಎಕ್ಸಾಮ್ ಉಂಟು ಗೊತ್ತಾಯ್ತಲ್ಲ, ರೆಡಿಯಾಗಿ ಹೋಗ್ಲಿಕ್ಕೆ ಉಂಟು ಗೊತ್ತುಂಟಲ್ಲ, ಈಗಲೇ ಬುತ್ತಿ ಮಾಡು. ಒಂದು ವಾರ ಪ್ಯಾಕೇಜ್ ಉಂಟು ಅವನಿಗೆ, ಈಗಲೇ ಹಪ್ಪಳ ಮಾಡಿ ತಗೊಂಡು ಹೋಗೋದಿಲ್ಲವೋ? ಅದು ಹೋಗುವಾಗ ಮಾಡಿದರೆ ಆಯ್ತು ಹೇಳ್ತಾನೆ, ಆಗೋದಿಲ್ಲ. ಆದ್ದರಿಂದ ಅವನ ವಾದಕ್ಕೆ ಪೆಟ್ಟುಂಟು. ಸ್ಮೃತ್ಯಸಾರ್ಗದಲ್ಲಿ ಇಟ್ಟಿದ್ದೇನೆ ನಾನು. ಇದು ದೊಡ್ಡ ವಿಷಯ. ಎಲ್ಲಿಂದ ನಿಜವಾಗಿ ಗ್ರಹಣ ಬರ್ತದೆ ಅಂತ. ವಾಸ್ತವವಾಗಿ ದ್ವಾದಶಿಯಿಂದ ಶುರುವಾಗುತ್ತೆ. ದ್ವಾದಶಿಯಾದಿ ತೃತೀಯಾಂತಹ ವೇದ ಇಂದು ಗ್ರಹೇ. ಚಂದ್ರಗ್ರಹಣ ಬಂದರೆ ದ್ವಾದಶಿಯಿಂದ, ಇವತ್ತಿನಿಂದ ಹೊಡೆತ. ನಾಡಿನ ಚಂದ್ರಗ್ರಹ ಹುಣ್ಣಿಮೆಗೆ ಇವತ್ತಿನಿಂದ ವೇದ. ಮಂಗಳ ಕೆಲಸ ಆಗುವುದಿಲ್ಲ ಇವತ್ತಿನಿಂದ, ದ್ವಾದಶಿಯಿಂದ ಹಿಡಿದು ಮೊದಲು 3 ದಿನ, ಮತ್ತೆ 3 ದಿನ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ 3 ದಿವಸ ಮೊದಲು, ಮತ್ತೆ ಹುಣ್ಣಿಮೆ ಮಾಮೂಲಿ ಆಗುವುದೇ ಇಲ್ಲ. ಪಾಡ್ಯ, ಬಿದಿಗೆ, ತದಿಗೆ. ಯಾರು ಕೊಟ್ಟಿಲ್ಲದ ಗೆರೆ ಇದು. ನಾನು ಗ್ರಹ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ ಇದನ್ನು ಯಾವತ್ತು ಹೇಗಿರ್ತದೆ ಅಂತ. ಯಾರು ಹೇಳುವುದಿಲ್ಲ. ಗ್ರಹಣದ ಬಂದರೆ 7 ದಿನ ಸರಿ ಇಲ್ಲ. ಯಾವಾಗ? ಮಿಡ್ಲ್ ಗ್ರಹಣದ ದಿನ ಇಟ್ಟುಕೊಂಡು ಆಚೆ ಈಚೆ 3 ದಿನ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಉಪನಯನ, ಮತ್ತು ಮದುವೆ, ನಿಶ್ಚಯ, ಇದು ಯಾವ ಕರ್ಮಗಳಿಗೂ ಅವಕಾಶ ಇಲ್ಲ. ಇದು ಯಾವಾಗ? ಚಂದ್ರಗ್ರಹಕ್ಕೆ, ಸೂರ್ಯಗ್ರಹಕ್ಕೆ 1 more ಹೆಚ್ಚಿಗೆ ದಿನ. ಅವನಿಗೆ ಲೆಕ್ಕ ಏಕಾದಶಿ ಆದಿತಃ ಸೌರೇ ಚತುರ್ಥ್ಯಂತಹ ಪ್ರಕೀರ್ತಿತಃ. ಏಕಾದಶಿಯಿಂದ ಶುರು, ನಿನ್ನೆಯಿಂದಲೇ ಸೂರ್ಯಗ್ರಹಣ ಆದರೆ ಅಮಾವಾಸ್ಯೆಗೆ ಆಗುವಾಗ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ 4 ಅಡ್ವಾನ್ಸ್ ಡೇಸ್. ಮತ್ತು ಆವತ್ತು ಅಮಾವಾಸ್ಯೆ, ಮತ್ತು ಪಾಡ್ಯ, ಬಿದಿಗೆ, ತದಿಗೆ, ಚೌತಿ. ತನ್ನಿ ನೋಡುವ ಪ್ರಮಾಣ. ಈಗ ಬೃಹಸ್ಪತ್ಯಾಚಾರ್ಯ ಎದುರು ಬರಲಿ, ನಾವು ಸಾಗರವನ್ನೇ ಕೊಡ್ತೇವೆ ಅವನಿಗೆ ಅಡ್ಡ. ನೋಡಿ ಇಲ್ಲೇ ಹೇಳ್ತೇವೆ. ಮೊದಲು ಇಲ್ಲೇ ಹೇಳ್ತೀರಲ್ಲ, ಮೊದಲು ಗೊತ್ತಿಲ್ಲದಿದ್ದಾಗ ಮೊದಲು ಇಲ್ಲ. ಮನೆಗೆ ಬೆಂಕಿ ಬೀಳೋದು ಗೊತ್ತಿಲ್ಲ, ಸರಿ. ಹೊಂಡಕ್ಕೆ ಬೀಳದೆ ಯಾರಾದರೂ ಕಾಲಿಗೆ ಬ್ಯಾಂಡೇಜ್ ಆಗ್ತಾನ? ಇವತ್ತು ಹಾಕೊಂಡು ಹೋಗೋದು ದಾರಿಯಲ್ಲಿ. ಯಾಕೆ? ಅದು ನಾಳೆ ಬೀಳ್ತೇನೆ ಅಂತ ಆಗಿದೆ. ಕರ್ಮ ಹೇಗೆ ಗೊತ್ತಾಯ್ತು ಅವನಿಗೆ? ಆದ್ದರಿಂದ ಗೊತ್ತಾದ ನಂತರ ಬ್ಯಾಂಡೇಜ್ ಆಗು ಸಮ. ಗೊತ್ತಾಗದೆ ನಿಮಗೆ ಪ್ರೆಡಿಕ್ಟ್ ಇದ್ದರೆ, ವಿಷಯ ಗೊತ್ತಿದ್ದರೆ ಬರ್ತದೆ ಅಂತಾದರೆ, ಗ್ರಹಣ ಗೊತ್ತುಂಟು ಜನರಿಗೆ ಯಾವಾಗ ಆಗ್ತದೆ ಅಂತ ಅರ್ಥ ಆಗ್ತದೆ, ಲೆಕ್ಕಾಚಾರ ಮಾಡಿದ್ದಾರೆ, ಹೇಳಿರ್ತಾರೆ. ಮೊದಲಿಗೆ ಗ್ರಹಣ 10-12 ವರ್ಷದ್ದು ಪ್ರೆಡಿಕ್ಟ್ ಮಾಡಿದ್ದಾರೆ ನಸಾದವರೆಲ್ಲ, ಗ್ರಹಣ ಯಾವತ್ತು ಏನಾಗ್ತದೆ ಅಂತ. ಗೊತ್ತಿಲ್ಲ ಅಂದರೆ ಏನು ಹೇಳೋದು ನಾವು? ಅದನ್ನು ನಾವು ಬರುವ ವರ್ಷಕ್ಕೆ ಕಾರ್ಯಕ್ರಮ ಇಟ್ಟಿದ್ದೇವೆ ಹೇಳಿಬಿಡೋದು. ಈಗ ನೋಡಿಕೋ ಆವತ್ತು ಗ್ರಹಣ ಉಂಟಾ ಅಂತ. ಆದ್ದರಿಂದ ಉತ್ಸವಗಳನ್ನೆಲ್ಲ ಇಡ್ತಾರಲ್ಲ, ಈ ಲೆಕ್ಕಾಚಾರ ಮಾಡಿಕೊಂಡು ಸಂಕ್ರಾಂತಿ ಇಷ್ಟು ದಿವಸ ಆಗಿ ಅಂತ ಹೇಳಿಕೊಂಡು, ಅದು ತಪ್ಪು. ಮುಂದೆ ಏನಾಗ್ತದೆ ಅವರಿಗೆ ಗೊತ್ತಿದೆ. ಸಂಕ್ರಾಂತಿ ಬರ್ತದ, ಗ್ರಹಣ ಬರ್ತದ, ಏಕಾದಶಿ ಬರ್ತದ, ಲೆಕ್ಕ ಉಂಟು, ಗೊತ್ತಾಗ್ತದೆ. ಆದ್ದರಿಂದ ಉತ್ಸವಗಳನ್ನಾಗಲಿ ಇಡುವುದು ತಪ್ಪು. ದೇವರು ಹೇಳ್ತಾರೆ, ನನ್ನ ಸೇವೆ ಮಾಡಬೇಡ, ಯೋಚನೆ ಮಾಡು, ಅಡ್ವಾನ್ಸ್ ಆಗಿ ನೋಡು. ಅದರಿಂದ 10 ಮೊದಲು 4 ದಿವಸ ಮೊದಲೇ ಕೆಲಸ ಆಗೋದಿಲ್ಲ. ಕಂಗಣ ಬಂದ ಆಗುವುದಿಲ್ಲ, ಅಂಕುರಾರ್ಪಣೆ ಆಗುವುದಿಲ್ಲ, ಧ್ವಜಾರೋಹಣ ಆಗುವುದಿಲ್ಲ. ಎಂಥ ವಾಕ್ಯ ನೋಡಿ ಇದು, ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಸ್ಪಷ್ಟವಾಗಿ ಗ್ರಹಣ ಅಡ್ವಾನ್ಸ್ ಗೊತ್ತಾಗುವುದರಿಂದ ನೀವು ಮಾಡೋದು ತಪ್ಪು ಅಂತಾರೆ. ಧಾರ್ಮಿಕ ಕರ್ಮಗಳು ನಡೆಯುವುದಿಲ್ಲ. ದೇವರು ಹೇಳುವಂಥದ್ದು ನಾವು ಕೇಳುವಂಥದ್ದಲ್ಲ, ಅವನ ಸೇವೆಯನ್ನು ಹೇಗೆ ಮಾಡಬೇಕೆನ್ನುವುದು. ಹಾಗಾಗಿ ರಾಶಿಚಕ್ರದಲ್ಲಿ ತೋರಿಸಿಕೊಟ್ಟಿದ್ದೇನೆ. ನೆಕ್ಸ್ಟ್